ಹುಷಾರಿಲ್ಲ, ವೈರಲ್ ಫೀವರ್ ಅಂತ ಹೇಳ್ತಿದ್ರು. ಕ್ಲೈಮೇಟ್ ರಿಕವರ್ ಆಗ್ತದೆ. ಸರ್, ಇವತ್ತು ನಮ್ಮನ್ನು ನೋಡಿದಾಗ ಫಸ್ಟ್ ಏನು ರಿಯಾಕ್ಷನ್? ಅವರು ನಾನು ಯಾವ ಸ್ಮೈಲ್ ಅಂತ ನೋಡಿ ರಿಯಾಕ್ಟ್ ಮಾಡಿದ್ರು, ಅದೇ ಒಂದು ಸ್ಮೈಲ್. ಅದೇ ಹೇಳಿದ್ರು, ಅವ್ರಿಗಿಂತ ನಮಗೆ ಅವ್ರಿಗೆ ವೀಕ್ ಆಗಿದ್ದೀವಿ ನಾವು. ನಿಮಗೂ ಅವ್ರಿಗೂ ಮೊದಲಿಂದಲೂ ಭೇಟಿ ಮಾಡಿದ್ರು, ತಕ್ಷಣ ಹೊರಗಡೆ ಭೇಟಿ ಮಾಡೋದಕ್ಕೂ ಇಲ್ಲಿ ಭೇಟಿ ಮಾಡೋದು ಅಂದ್ರೆ ಇವಾಗ ಅವ್ರು ಇರುವಂತಹ ಸಿಚುವೇಶನ್ ಸಾಕಷ್ಟು ಒಂದು ಬೇರೆ ಏನು ಚರ್ಚೆ? ಏನಿಲ್ಲ, ಬೇಸಿಕ್ಲಿ ಹೇಗಿದ್ದಾರೆ ಅವ್ರು ಹೆಲ್ತ್, ಅದ್ರ ಬಗ್ಗೆನೇ ಚರ್ಚೆ ಆಗಿದೆ. ಏನಿಲ್ಲ, ಮನೆ ಆರಾಮಾಗಿದೆ, ಸ್ವಲ್ಪ ಜ್ವರ ಇತ್ತು, ಇವಾಗ ಬೆಟರ್ ಆಗ್ತಾ ಇದೆ, ಏನು ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು. ಬೇಸಿಕ್ಲಿ ಅದ್ರ ಬಗ್ಗೆನೇ ಮಾತಾಡೋದು. ತಮ್ಮ ಮದುವೆ ಬಗ್ಗೆ ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದ ವಿಷಯ. ಅದು ನಮ್ಮ ಮನಸ್ಸಲ್ಲಿ ಹೋರಾಟ ಇತ್ತು. ಅವರು ಯಾವುದೇ ಕಾರಣಕ್ಕೂ ನೀವು ಡೇಟ್ ಚೇಂಜ್ ಮಾಡೋದು ಏನಿದೆ ನಾನು ಬರ್ತೀನಿ ಆರಾಮಾಗಿ ಅವ್ರು. ಅದೇ ನಾವು ಹೇಳಿದ್ವ ಸರ್, ನಮಗೆ ಅವ್ರೇನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲೇ ಇದ್ದೀವಿ. ಸೊ ಹಾಗೆ ಆಗಲಿ ಅಂತ ಪ್ರೇ ಮಾಡ್ತೀವಿ. ವಿಶೇಷವಾದಂತ ಅನುಮತಿ ಏನಾದ್ರು ಪಡ್ಕೊಂಡಿದ್ದೇನೆ ತಮ್ಮ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಏನಾದ್ರು ಆ ಒಂದು ಮಾತು? ಅದೇನು ರೂಲ್ಸ್ ಪ್ರಕಾರದಲ್ಲಿ ಏನಿದೆ ಆ ವಿಸಿಟ್ ಅಲ್ಲಿ ನಾವು ಅಲ್ಲ, ತಮ್ಮ ಮದುವೆಗೆ ಬರ್ಲಿಕ್ಕೆ ಸಾಧ್ಯ? ಅದಕ್ಕೆ ಸ್ಪೆಷಲ್ ಪರ್ಮಿಷನ್ಗೆ ನಾನು ಹೇಳ್ತಾರೆ ಅದಕ್ಕೆ ಮುಂಚೆನೆ ಬರ್ತಾರೇನೋ ನಂಬಿಕೆ ಇದೆ. ಇರಿಗೇಷನ್ ಕಾರ್ಡಿನ ತಲುಪಿಸಿದ್ರೆ ಇದೆಲ್ಲ ಏನು ತಗೊಂಡೋಗಕ್ಕೆ ಬಿಡಲ್ವಲ್ಲ ಸರ್, ಆಶೀರ್ವಾದ ಪಡ್ಕೊಂಡಿದ್ದೀವಿ. ಹೌದು ಸರ್. ಸರ್, ಸಿನಿಮಾ ಬಗ್ಗೆ ಏನಾದರೂ ಮಾತಾಡಬೇಕು? ಇಲ್ಲ ಸರ್, ಜನರಲ್ ಆಗಿ ಹೆಂಗಿದೆ ಸಿನಿಮಾ ಹೊರಗಡೆ ಎಲ್ಲ ಅಷ್ಟೇ ಬಿಟ್ಟರೆ ಬೇಸಿಕ್ಲಿ ಆ ಹೆಲ್ತ್ ಅವ್ರಿಗೆ ಆರಾಮಾಗಿದೆ, ಅದೇ ಮಾತು. ಇಂಡಸ್ಟ್ರಿ ಬಗ್ಗೆ ಏನಾದರೂ ಅದು ಕ್ಯಾಶುವಲ್ ಆಗಿ ಕೇಳ್ತಾರೆ ಸರ್, ಏನಿದೆ ಏನು ಅವ್ರಿಗೂ ಯಾವಾಗಲೂ ಅದ್ರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ. ಸೊ ಏನು ಸಿನಿಮಾಗಳು ಏನು ನಮ್ಗೆ ಗೊತ್ತಿದ್ದಲ್ಲ. ಸರ್, ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರೆ ಸರ್? ಸಾರಿ, ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರೆ? ಫೀವರ್ ಅಂತ ಹೇಳ್ತಿದ್ರು, ಎಷ್ಟು ದಿನದಿಂದ ಈ ತರ? ಅದನ್ನೇನು ಕೇಳಿಲ್ಲ ಸರ್, ಎಷ್ಟು ದಿವಸ ಏನು ಕೇಳಿಲ್ಲ. ಬಟ್ ಅದೇ ಸ್ವಲ್ಪ ಜ್ವರ ಥರ ಇರ್ತದೆ. ನಾನು ಸಂಜೆ ಹೊತ್ತಾದ್ರೆ ಸ್ವಲ್ಪ ಜ್ವರ ಬರ್ತಾ ಇದೆ. ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತೀನಿ. ಸೊ ಹೊಳಗಿನ ಫುಡ್ ನಂಗೆ ಅಡ್ಜಸ್ಟ್ ಆಗ್ತಿಲ್ಲ, ಅನುಮತಿ ಕೂಡ ಅಪ್ಲೈ ಮಾಡಿದ್ದಾರೆ. ಇವತ್ತಿದೆ ಅದ್ರ ಬಗ್ಗೆ ಏನಾದ್ರು ಹೇಳಿ, ಫುಡ್ ಬಗ್ಗೆ ಏನು ಫುಡ್ ಸ್ಮೈಲ್ ಮಾಡ್ತಾರೆ. ವೆಯ್ಟ್ ಲಾಸ್ ಏನಾದ್ರು ಆಗಿದ್ದಾರೆ, ಫುಡ್ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿ 8 kg ಲಾಸ್ ಆಗಿದ್ದಾರೆ ಅಂತ ಹೇಳ್ಕೊಡ್ತೀವಿ. ಹೌದಾ? ಎಷ್ಟು ಕೆಜಿ ಅನ್ಸುತ್ತೆ, ಬಟ್ ಸ್ವಲ್ಪ ವೆಯ್ಟ್ ಲಾಸ್ ಅಂತ ಕಾಣಿಸುತ್ತೆ, ಎವಿಡೆಂಟ್ ಆಗಿ ಕಾಣಿಸುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಯಾವ ಪುಸ್ತಕ ಕೊಟ್ರಿ ಸರ್ ದರ್ಶನ್? ಆಲ್ಕಮಿಸ್ಟ್ ಕನ್ನಡ ವರ್ಷ ಅರ್ಜುನ ಆನೆ ಎಂದು ಪುಸ್ತಕ, ಅರ್ಜುನ ಅಂತ ಆ ಒಂದು ಪುಸ್ತಕ. ಎರಡೇ ಪುಸ್ತಕ. ಏನು ಸರ್ ಅದು ಆಲ್ಕಮಿಸ್ಟ್ ಹೇಳಿದ್ರಲ್ಲ, ಏನು ಕಾನ್ಸೆಪ್ಟ್? ಅದೊಂದು ಲೈಫ್ ಜರ್ನಿ ಬಗ್ಗೆ ಫಿಲಾಸಫಿ ಇದೆ. ಏನೋ ಒಳಗಡೆ ಒಂದು ಚಿಕ್ಕ ಮೋಟಿವೇಶನ್ ಆಗುತ್ತೆ ಲೈಫ್ ಬಗ್ಗೆ. ಅಂದ್ರೆ ವಿಶ್ವಾಸ ಹೆಚ್ಚಾಗ್ಲಿ ಅನ್ನೋದು. ಅಂದ್ರೆ ಯಾವ ಸಿಚುವೇಶನ್ ಆದ್ರೂ ಅದ್ರಲ್ಲಿ ಏನ್ ಪಾಸಿಟಿವ್ ನೋಡ್ಬೋದು ಅನ್ನೋದ್ರ ಬಗ್ಗೆ ಯಾವುದೇ ಪರಿಸ್ಥಿತಿ ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ಸು ಅಡೆತಡೆಗಳು ಬಂದೇ ಬರುತ್ತೆ. ಅದನ್ನ ಮೀರಿ ಹೆಂಗೆ ನಾವು ಬದುಕಬೇಕು ಅನ್ನೋದನ್ನೇ ಪ್ರಕರಣ ಸಂಬಂಧಪಟ್ಟಾಗೆ ಜೊತೆ ಮಾತಾಡ್ತಾರೆ. ಪ್ರಕರಣ ಸಂಬಂಧಪಟ್ಟಾಗೆ ನಾವೆಲ್ಲ ಏನಾಗ್ತೀವಿ, ಹ್ಯೂಮನ್ ಇಮೋಷನ್ಸ್ ಅಂತ ನಾವು ಯಾರು ತುಂಬ ಇಷ್ಟಪಡ್ತೀವಿ, ನಾವು ಅಷ್ಟು ಒಲವು ಅವ್ರ ಕಡೆನೇ ತಿರುಗುತ್ತೆ. ಸರಿನೋ ತಪ್ಪು ನಮ್ಮ ಆ ಕಡೆನೇ ವಾಲ್ತಾ ಇರ್ತೀವಿ. ಆ ಸರಿನೇ ತಪ್ಪು ಅದು ನಾವು ಅನಲೈಸ್ ಮಾಡಲ್ಲ. ಅದಕ್ಕೆ ಅಂತ ನಮ್ಮ ಮೇಲೆ ಲಾ ಇರೋದು ಕರೆಕ್ಟಾಗಿ ನೋಡುತ್ತೆ, ಏನಿದ್ರು ಅದು ಕರೆಕ್ಟಾಗಿ ಡಿಸಿಷನ್ ತಗೊಳ್ಳೋದು. ಸೊ ಅದನ್ನ ಬಿಟ್ಬಿಟ್ಟು ನಾವು ನಮ್ದು ಏನಿದೆ ಅಷ್ಟೇ ನಾವು ಪ್ರಕರಣ ನ್ಯಾಯಾಲಯದಲ್ಲಿದೆ. ಆದ್ರೂ ಕೂಡ ಎಲ್ಲ ಒಂದು ಕಡೆ ದರ್ಶನ್ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ. ಗೊತ್ತಿಲ್ಲ, ನನಗೆ ಅದೇ ಹೇಳ್ತೀವಿ. ಇವಾಗ ಹೊರಗಡೆಯಿಂದ ಎಲ್ಲರ ಪರ್ಸ್ಪೆಕ್ಟಿವ್ ಒಂದೊಂಥರ ಇರುತ್ತೆ ಸರ್. ನಾನು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು, ನನ್ಗೆ ಏನು ಅನ್ಸಿದೆ ಅನ್ನೋದು ಮಾತ್ರ ನಾನು ಹೇಳ್ಬೋದು ಹೊರತು ಇನ್ನು ಹೊರಗಡೆ ಯಾರ್ಯಾರು ಏನೇನು ಯೋಚನೆ ಮಾಡ್ತಾರೆ ಏನು ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಒಂದು ದೊಡ್ಡ ವ್ಯಕ್ತಿ ಇದ್ರ ಇದ್ದಾಗ ಪ್ರೊಜೆಕ್ಟ್ ಮಾಡೋರು ಒಂದೊಂದು ಥರ ಪ್ರೊಜೆಕ್ಟ್ ಮಾಡ್ಬೋದು. ಅದು ಸರಿನೂ ಇರುತ್ತೆ, ತಪ್ಪು ಇರುತ್ತೆ. ಇನ್ಸ್ಟೆಂಟ್ ಅಂತಲ್ಲ, ಅವ್ರು ಹೊರಗಡೆ ಇದ್ದಾಗಲೂ ಕೂಡ ಆ ಥರ ಎರಡೂ ಥರ ಫೇಸ್ ಮಾಡಿದ್ದಾರೆ ಅವರು. ಸೊ ಅದೇನು ಹೊಸದಲ್ಲ ಅವರಿಗೆ. ಬಟ್ ನಾವು ಹೇಳೋದು ಅದೊಂದು ಜೊತೆ ಒಡನಾಟ ಇದ್ದವರಾಗಿ ಅವ್ರು ಏನು ತಪ್ಪು ಮಾಡಿರಲ್ಲ, ಅವ್ರು ಕ್ಲೀನಾಗಿ ಆಚೆ ಬಲ್ಲ. ಅವರು ನಮ್ಮ ನಂಬಿಕೆ. ಥ್ಯಾಂಕ್ ಯು ವೆರಿ ಮಚ್. ಇದಿದೆ 5 ಜನ ಪರ್ಮಿಷನ್. ಸೊ ನಾವು 5 ಜನ ನಾನು ತುಂಬ ಆಲ್ಮೋಸ್ಟ್ ಒಂದು 2 weeks ಇಂದ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಫ್ಯಾಮಿಲಿ ಇದೆಲ್ಲ ಆಗಬೇಕಾಗಿತ್ತು. ನನಗೆ ನಿನ್ನೆ ಅನ್ಕೊಂಡ್ವಿ, ನಿನ್ನೆ ಕೋರ್ಟ್ ಇತ್ತು, ಇವತ್ತಿಗೊಂದು ಮದುವೆ ಡೇಟ್ ಯಾವುದು? ರೇಟ್ ಸಿಗಲ್ಲ.